ಆಮೇಲೆ ಇನ್ನೊಂದು ಏನು ಹೇಳ್ತದೆ ಮಾನದಂಡ ಅಂತಂದ್ರೆ ರೆವಿನ್ಯೂ ಸರ್ಪ್ಲಸ್ ಇರಬೇಕು. ನಾವು ರೆವಿನ್ಯೂ ಡೆಫಿಸಿಟ್ ನಲ್ಲಿದ್ದೀವಿ, ಸರ್ಪ್ಲಸ್ ನಲ್ಲಿಲ್ಲ ಈ ವರ್ಷ. ಯಾಕಂತಂದ್ರೆ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರ ಆರ್ಥಿಕವಾಗಿ ಹಾಳು ಮಾಡಿಟ್ಟಿತ್ತು. ಈ ವರ್ಷ ಅಂದರೆ 26-27 2026-27 ಸುಮಾರು 19,000 ಕೋಟಿ ರೆವಿನ್ಯೂ ಡಿಫಿಸಿಟ್ ಇದೆ. ಅದು ಯಾಕೆ ಡಿಫಿಸಿಟ್ ಆಯಿತು ಅಂತಂದ್ರೆ 15ನೇ ಹಣಕಾಸಿನ ಆಯೋಗ ನಮಗೆ ಕೊಡಬೇಕಾಗಿದ್ದಂತ ಹಣವನ್ನು ಕೊಡಲಿಲ್ಲ. ಹದಿನೈದನೇ ಹಣಕಾಸಿನ ಆಯೋಗ ಏನು ಶಿಫಾರಸು ಮಾಡಿತ್ತು 5,495 ಕೋಟಿ ಒಂದು ವಿಶೇಷ ಗ್ರಾಂಟ್ಸ್ ಅಂತ ಕೊಟ್ಟಿದ್ರು, ಅದು ಕೊಡಲಿಲ್ಲ. ಆಮೇಲೆ ಕೆರೆಗಳ ಅಭಿವೃದ್ಧಿಗೆ ಬೆಂಗಳೂರು ಸಿಟಿನಲ್ಲಿ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ ರೆಕಮೆಂಡ್ ಮಾಡಿದ್ರು. ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ರೆಕಮೆಂಡ್ ಮಾಡಿದ್ರು, ಅವೆರಡನ್ನೂ ಕೊಡಲಿಲ್ಲ. ಒಟ್ಟು 11,495 ಕೋಟಿ ಕೊಡಲಿಲ್ಲ. ಅದರ ಜೊತೆಗೆ ಅಪ್ಪರ್ ಭದ್ರಾಕ್ಕೆ ಬಜೆಟ್ನಲ್ಲಿ ಹೇಳಿದ್ದದು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದದು ಅವ್ರ ಬಜೆಟ್ ಸ್ಪೀಚ್ನಲ್ಲಿ 2023-24 ಆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದದು ಪರ್ಭದ್ರಾ ಪ್ರಾಜೆಕ್ಟ್ಗೆ 5,300 ಕೋಟಿ ಕೊಡ್ತೀನಿ, 5,300 ಕೋಟಿ ಕೊಡ್ತೀವಿ. ಆಮೇಲೆ ಇದು ನಮಗೆ GST ಜಾರಿ ಬಂದದ್ರಿಂದ ನಮಗೆ ಪರಿಹಾರ ಕೊಡ್ತಾ ಇದ್ರು, ಪರಿಹಾರನ ನಿಲ್ಲಿಸ್ಬಿಟ್ರು. ಎಷ್ಟು ನಷ್ಟ ಆಗ್ತದೆ ಅಷ್ಟು ತುಂಬಿಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ JJM ಜಲ ಜೀವನ್ ಮಿಷನ್ ಅದರಲ್ಲಿ ಸುಮಾರು ಮೋರ್ ದೆನ್ 10,000 crores ಬರಲಿಲ್ಲ. 17,000 ಕೋಟಿ. ಅದಕ್ಕೆ ನಾನು ಕರೆಕ್ಟಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಮೋರ್ ದೆನ್ 10,000 crores ಅಂತ ಹೇಳಿದ್ದು. ಅದು ಬರಲಿಲ್ಲ. ಆಮೇಲೆ ನರೇಗಾ ಸ್ಟಾಪ್ ಮಾಡಿಬಿಟ್ರು. ನಾವೇ ಬರ್ಸದ್ದು ಹಣನೂ ಕೂಡ ಕೊಡಲಿಲ್ಲ. ಸೊ ಹಿಂಗಾಗಿ ನಮ್ಮ ಬಜೆಟ್ ರೆವಿನ್ಯೂ ಡಿಫಿಸಿಟ್ ಆಗಲಿಕ್ಕೆ ಕಾರಣ ಆಯಿತು. ಅದರ್ವೈಸ್ ನಾವು ಸರ್ಪ್ಲಸ್ನಲ್ಲೇ ಇರ್ತಿದ್ದೆವು.